ಮಾತಾಡಿ ಸಮಸ್ತ ಜನರಿಗೆ ದಸರಾ ಹಬ್ಬದ ಶುಭಾಶಯಗಳನ್ನು ನಾನು ನಮ್ಮ ಭಗೀರಥ ಚಲನಚಿತ್ರದ ತಂಡದ ಪರವಾಗಿ ಶುಭಾಶಯವನ್ನು ನಾನು ಹೇಳ್ತಾ ಇದ್ದೀನಿ. ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಏನು ಈ ಒಂದು ದಸರಾ ಸಂದರ್ಭದಲ್ಲಿ ನಾಡ ಹಬ್ಬ, ಇಡೀ ವಿಶ್ವವಿಖ್ಯಾತ ದಸರಾ ಹಬ್ಬ ಇದು. ಈ ಒಂದು ಸಂದರ್ಭದಲ್ಲಿ ಚಲನಚಿತ್ರೋತ್ಸವ ಸಂಪ್ರದಾಯದಂತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೀತಾ ಇದೆ. ಅದರಲ್ಲಿ ಈ ವರ್ಷ ಏನು ನಮ್ಮ ಭಗೀರಥ ಚಲನಚಿತ್ರವನ್ನು ಅವರು ದಸರಾ ಸಮಿತಿಯವರು ಸೆಲೆಕ್ಟ್ ಮಾಡಿದ್ದಾರೆ, ಇವತ್ತು ಪ್ರದರ್ಶನವನ್ನು ಆಗ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಮತ್ತು ಅಂತಾರಾಷ್ಟ್ರೀಯ ಅನೇಕ ಅವಾರ್ಡ್ ತೊಗೊಂಡಿರುವಂಥ ಸಿನಿಮಾಗಳು, ರಾಷ್ಟ್ರೀಯ ಅವಾರ್ಡ್ ತೊಗೊಂಡಿರುವಂಥ ಸಿನಿಮಾಗಳು ಎಲ್ಲವೂ ಕೂಡ ಅದ್ರ ನಡುವೆ ನಮ್ಮ ಭಗೀರಥ ಚಲನಚಿತ್ರ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಸಿ ಮಾದೇವಪ್ಪರ್ ಅವರು ಈ ಬಾರಿ ದಸರಾ ಮಹೋತ್ಸವದ ನೇತೃತ್ವವನ್ನು ವಹಿಸಿದ್ದಾರೆ. ಅವರು ಮತ್ತು ವಾರ್ತಾ ಇಲಾಖೆಯ ಎಲ್ಲ ಪದಾಧಿಕಾರಿಗಳು, ಮತ್ತು ಪದಾಧಿಕಾರಿಗಳು ಹಾಗೂ ಏನು ಚಲನಚಿತ್ರೋತ್ಸವ ಸಮಿತಿ ಇದೆ ಆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ನಾನು ನಮ್ಮ ಭಗೀರಥ ಚಲನಚಿತ್ರದ ತಂಡದ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಏಕೆಂದರೆ ಇಂಥ ಒಂದು ದಸರಾ ಕೇವಲ ಒಂದು ಸಣ್ಣ ಒಂದು ಹಬ್ಬ ಅಲ್ಲ, ಅದು ವಿಶ್ವವಿಖ್ಯಾತ ದಸರಾ ಹಬ್ಬ. ಶ್ರೀ ಚಾಮುಂಡೇಶ್ವರಿ ಏನು ನಾವೊಂದು ಪ್ರತಿಮೆಯನ್ನು ದಸರಾ ಧರ್ಮಸಭಾ ದಿವಸ ಆ ಒಂದು ಮೆರವಣಿಗೆಯಲ್ಲಿ ಮಾಡಿದ್ರೆ ಇಡೀ ವಿಶ್ವದ ಜನರೆಲ್ಲ ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲೂ ನಮ್ಮ ಸಮಸ್ತ ಜನರು ಈ ಭಗೀರಥ ಸಿನಿಮಾನ ಗೆಲ್ಲಿಸಿದ್ದಾರೆ. ಅವ್ರಿಗೆ ನಾನು ನಮ್ಮ ಚಿತ್ರತಂಡ ಪರವಾಗಿ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ನಮ್ಮ ಪ್ರೇಕ್ಷಕರಿಗೆ ಅರ್ಪಿಸ್ತಾ ಇದ್ದೀನಿ. ಸಿನಿಮಾನ ಗೆಲ್ಲಿಸಿದ್ದಾರೆ. ನನ್ನ ಸಿನಿಮಾ ಜೊತೆಗೆ ಸ್ಯಾಂಡಲ್ವುಡ್ ಸಿನಿಮಾ ಇಂಡಸ್ಟ್ರಿನೂ ಕೂಡ ಬೆಳೆಸಿದ್ದಾರೆ. ಇದೇ ರೀತಿ ಎಲ್ಲ ಸಿನಿಮಾನೂ ಕೂಡ ನಮ್ಮ ಪ್ರೇಕ್ಷಕರು ಕನ್ನಡದ ಎಲ್ಲ ಸಿನಿಮಾನೂ ಕೂಡ ನೋಡಲಿ, ಥಿಯೇಟ್ರಿಗೆ ಬಂದು ನೋಡಲಿ, ಎಲ್ಲ ಸಿನಿಮಾನೂ ಕೂಡ ಗೆಲ್ಲಿಸ್ಲಿ ಅಂತ ನಾನು ಮನವಿ ಮಾಡ್ತಾ, ಈ ಸಂದರ್ಭದಲ್ಲಿ ನಮ್ಮ ಚಿತ್ರದ ನಿರ್ಮಾಪಕರು ರಮೇಶ್ ಅವರು, ಭೈರಪ್ಪ ಅವರು, ಮಾನವ್ ಮೈಸೂರು ಅವರು ನಮ್ಮ ಸಿನಿಮಾನ ಹಾಕಿದ್ದಾರೆ. ಇವತ್ತು ಸಿಬ್ಬಂದಿಯವರಿಗೆ ಮತ್ತು ಮಾಲೀಕರಿಗೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರ ತಿಳಿಸ್ತಾ, ಶ್ರೇಯೇಶ್ವರ್ ಅವರು ಕೂಡ ನಮಸ್ಕಾರ ತಿಳಿಸ್ತಾ ಎಲ್ಲರೂ ನಮ್ಮ ವೀಕ್ಷಕರು, ಕನ್ನಡ ಅಭಿಮಾನಿಗಳು, ಕನ್ನಡ ಪ್ರೇಕ್ಷಕರು, ಅಭಿಮಾನಿ ದೇವರುಗಳು ದೊಡ್ಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಇಲ್ಲೆಲ್ಲರಿಗೂ ಕೂಡ ನಮ್ಮ ಕನ್ನಡ ಚಲನಚಿತ್ರರಂಗದ ಇತಿಹಾಸದಲ್ಲಿ ಇತ್ತೀಚೆಗೆ ಕಂಡಂತ ಚಿತ್ರಗಳಲ್ಲಿ KGF ಮತ್ತೆ ಕಾಂತಾರ ಬಿಟ್ಟರೆ ಭಗೀರಥ 200 ದಿನಗಳಲ್ಲ, ಅದು ವಿಶೇಷವಾಗಿ ಮೈಸೂರಿನ ನಾಯಕ ನಟರಾದಂತಹ ಜಯಪ್ರಕಾಶ್ ಅವರ ಚಿತ್ರ 200 ದಿನ ಪೂರೈಸೋದು ನಿಜಕ್ಕೂ ಸಂತೋಷದ ವಿಚಾರ. ಅದರಲ್ಲೂ ವಿಶೇಷವಾಗಿ ಏನು ದಸರಾ ಚಲನಚಿತ್ರಕ್ಕೆ ಈ ಭಗೀರಥ ಸಿನಿಮಾ ಆಯ್ಕೆಯಾಗಿದೆ, ನಿಜಕ್ಕೂ ನಮ್ಮ ಎಲ್ಲರಿಗೂ ಬಹಳ ಖುಷಿ ತಂದಿದೆ. ಅದರಲ್ಲೂ ವಿಶೇಷವಾಗಿ JP ಅಭಿಮಾನಿ ಬಳಗದಿಂದ ಇವತ್ತು ಇಷ್ಟೊಂದು ಜನ, 100 ಜನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಡೇರಿಂಗ್ ಸ್ಟಾರ್ಗೆ ಶುಭ ಹಾರೈಸಕ್ಕೆ ಬಂದಿದ್ದಾರೆ ಥಿಯೇಟರ್ ನೋಡಲಿಕ್ಕೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಸಿನಿಮಾ ನೋಡಿ ಗೆಲ್ಲಿಸಿದರೆ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಇನ್ನೂ ಪ್ರತಿ ಬಾರಿ ಅದ್ಭುತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ದಸರಾ ಹೃದಯಾಘಾತಕ್ಕೆ ಹತ್ತಿರವಾಗುತ್ತಿದ್ದ ಬೀಡಿ ಸಿಗರೆಟ್ ಕಾಲುಗಳಿಂದ ಅದ್ಭುತವಾಗಿ 13ನೇ ತಾರೀಕಿಂದ 20ನೇ ತಾರೀಕು ಚಲನಚಿತ್ರೋತ್ಸವ ಇದೆ. ಹಾಗಾಗಿ ನಿಮ್ಮ ಫ್ಯಾಮಿಲಿಯ ಜೊತೆಗೆ ಬಂದು ನೋಡಿ ಅಂತ ದಸರಾ ಉಪ ಸಮಿತಿಯ ಕಾರ್ಯಕಾರಿ ಸದಸ್ಯ